ಯಶಸ್ವಿಯಾಗಿದೆ. ಅದರ ಜೊತೆಗೆ ಬಹುಮಾನ ಪಡೆದಿದ್ದ ಅವರಿಗೆ ಕೂಡ ಹಾರ್ದಿಕ ಶುಭಾಶಯಗಳು. ತಾವು ತಮ್ಮ ಪ್ರತಿಯೊಂದು ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಕೌಶಲ್ಯತ ಮತ್ತು ಅದರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇದೆ, ಎಷ್ಟು ತಾವು ಪರಿಶ್ರಮ ಪಟ್ಟಿದ್ರಿ, ಅದು ಕಳೆದ 3 ದಿವಸಕ್ಕೆ ತಾವು ತೋರಿಸಿದ್ರಿ. ಇದು ಒಂದು ದಿವಸದ ಪರಿಶ್ರಮ ಇಲ್ಲ, ಇಯರ್ಸ್ ಟು ಬೇರೆ ಹಾರ್ಡ್ ವರ್ಕ್ ಇರ್ತವೆ. ತಾವು ಈ 3 ದಿವಸದಲ್ಲಿ ಮತ್ತು ಇದಕ್ಕೆ ಹಿಂದೆ ಕೂಡ ಇದರದ್ದು ತುಂಬಾ ಇಂಪಾರ್ಟೆನ್ಸ್ ಇದ್ದಾವೆ. ನಾವು ಯಾವುದು ಕೆಲಸ ಮಾಡಿದರೆ ವಿದಿನ್ ಟೈಮ್ ಲಿಮಿಟ್ ಮಾಡೋದು ಅದು ತುಂಬಾ ಮುಖ್ಯ ಆಗಿರ್ತದೆ. ಅದ್ರ ಜೊತೆಗೆ ಅದರಿಂದ ಸಾಕಷ್ಟು ಹಾರ್ಡ್ ವರ್ಕ್ ಇರ್ತದೆ ಮತ್ತು ಡೆಡಿಕೇಶನ್ ಕೂಡ ಇರ್ತದೆ. ತಾವು ಈ 3 ದಿವಸದಲ್ಲಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಏನು ಕ್ವಾಲಿಟೀಸ್ ತೋರಿಸಿದ್ರಿ, ಅದು ಪ್ರತಿನಿತ್ಯ ಕಂಟಿನ್ಯೂ ಮಾಡಿ, ಜೊತೆಗೆ ನಾಟ್ ಓನ್ಲಿ ಸ್ಪೋರ್ಟ್ಸ್ ಬಟ್ ತಮ್ಮ ವೃತ್ತಿ ಜೀವನದಲ್ಲಿ ಕೂಡ ಕಂಟಿನ್ಯೂ ಮಾಡಿ. ಸೊ ದ್ಯಾಟ್ ನೀವು ವೃತ್ತಿ ಜೀವನದಲ್ಲಿ ನಿಮ್ಗೆ ಏನೋ ಸಕ್ಸಸ್ ಅಚೀವ್ ಮಾಡೋಕ್ಕೆ ಟಾರ್ಗೆಟ್ಗಳು ಇರ್ತದೆ, ಅದು ಖಂಡಿತ ನೀವು ಅಚೀವ್ ಮಾಡ್ತೀರಿ. ಮತ್ತು ಈಗ ಈ ಸ್ಪೋರ್ಟ್ಸ್ ನಿಮ್ಮದು ಪ್ರಿಪ್ರೇಷನ್ ಏನಿದ್ದಾವೆ, ನೀವೇನು ಹಾರ್ಡ್ ವರ್ಕ್ 3 ದಿವಸ ತೋರಿಸಿದ್ರಿ, ಎಷ್ಟು ಒಳ್ಳೆಯ ನಿಮ್ಮದು ಕೌಶಲ್ಯತೆ ತೋರಿಸಿದ್ರಿ, ಅದು 3 ದಿವಸಕ್ಕೆ ನಿಲ್ಲಿಸಬಾರ್ದು. ವೆದರ್ ಯು ವಿನ್ ಅವಾರ್ಡ್ ಆರ್ ನಾಟ್, ದಟ್ ಈಸ್ ಸೆಕೆಂಡರಿ ಥಿಂಗ್. ಆದರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಏನಿದೆ ಅದು ಪ್ರತಿನಿತ್ಯ ನೀವು ಕಂಟಿನ್ಯೂ ಮಾಡಿ. ನಮ್ಮ ಪೊಲೀಸ್ ವೃತ್ತಿ ಜೀವನದಲ್ಲಿ ಕೆಲವು ಟೈಮ್ ಲಾಂಗ್ ಅವರ್ಸ್ ಡ್ಯೂಟಿ ಇರ್ತವೆ. ತಾವು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಯಾವುದು ಇಂಪಾರ್ಟೆಂಟ್ ಬಂದೋಬಸ್ತ್ಗೆ ಬರ್ತೀವಿ. ನೆಕ್ಸ್ಟ್ ಡೇ ಕೆಲವೊಂದು 3-4 ದಿವಸ ತನಕ ಕಂಟಿನ್ಯೂ ಬಂದೋಬಸ್ತ್ ಇರ್ತದೆ. ಅದು ಎಫಿಷಿಯೆಂಟ್ ಆಗಿ ಸಕ್ಸಸ್ ಆಗಿ ಮಾಡಬೇಕಾದ್ರೆ ತಾವು ಫಿಸಿಕಲಿ ಮತ್ತು ಮೆಂಟಲಿ ರೂಪದಿಂದ ಫಿಟ್ ಇರಬೇಕು. ಅದಕ್ಕೋಸ್ಕರ ನಮ್ಮ ಪ್ರೊಫೆಷನಲ್ ವರ್ಕಲ್ಲಿ ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಅದೇ ಥರ ಕೆಲವು ಟೈಮ್ ಆಡ್ ಅವರ್ಸಲ್ಲಿ ಕಾಲ್ ಬರ್ತದೆ. ರಾತ್ರಿ 2 ಗಂಟೆಗೆ ಯಾವುದೊಂದು ಅಫೆನ್ಸ್ ಆಗಿದೆಯಾ, ಯಾವುದು ಸಮಸ್ಯೆ ಆಗಿದೆ, ಬಂದೋಬಸ್ತ್ ಇರ್ತದೆ, ಇನ್ವೆಸ್ಟಿಗೇಷನ್ ಇರ್ತದೆ, ನೀವು ಬರಬೇಕಾಗ್ತದೆ. ಅದು ಎಲ್ಲ ಸಾಧ್ಯ ಯಾವಾಗಿದೆ ನೀವು ಫಿಸಿಕಲಿ ಫಿಟ್ ಇದ್ದರೆ ಮಾತ್ರ. ಸೊ ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ, ನೀವು ಏನೇ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅದು ಕೂಡ ಮುಂದೆ ಕಂಟಿನ್ಯೂ ಮಾಡಿ. ಮತ್ತು ಪ್ರತಿಯೊಬ್ಬರು ಇವತ್ತು ಈ ಸ್ಪೋರ್ಟ್ಸ್ ಮೀಟಲ್ಲಿ ಭಾಗವಹಿಸಿದರೆ ಬೇರೆ ಅಧಿಕಾರಿ ಸಿಬ್ಬಂದಿ ಯಾರು ಇದ್ದಾರೆ, ತಾವು ಕೂಡ ಕನಿಷ್ಠ ಪ್ರತಿನಿತ್ಯ 1 ಅವರ್ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಶರೀರಕ್ಕೋಸ್ಕರ, ಬಾಡಿಗೋಸ್ಕರ ಇನ್ವೆಸ್ಟ್ ಮಾಡಿ. ನಿಮ್ಮ ಬಾಡಿ ಫಿಟ್ ಇದ್ದರೆ ನಿಮ್ಮ ಮನಸ್ಸಲ್ಲಿ ಏನೋ ಅಚೀವ್ ಮಾಡೋಕ್ಕೆ ಆಕಾಂಕ್ಷೆಗಳು ಇರ್ತದೆ, ಖಂಡಿತ ಅಚೀವ್ ಮಾಡ್ತೀರಿ. ದಯವಿಟ್ಟು 24 ಅವರ್ಸಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗ್ತದೆ, ಮಾರ್ನಿಂಗ್ ಇರ್ಬೋದು, ಈವ್ನಿಂಗ್ ಇರ್ಬೋದು, ಕೆಲವು ಟೈಮ್ ನೈಟ್ ಡ್ಯೂಟಿಲಿ ಇರ್ತೀವಿ, ಮಾರ್ನಿಂಗ್ ಸಿಗೋದಿಲ್ಲ ಟೈಮ್, ಸಾಯಂಕಾಲ ಸಿಗ್ತದೆ, ನಿಮ್ಗೆ ಯಾವಾಗ ಅನುಕೂಲ ಟೈಮ್ ಸಿಗ್ತದೆ, ನಿಮ್ಗೆ ಯಾವ ಥರದ್ದು ಫಿಸಿಕಲ್ ಆಕ್ಟಿವಿಟಿ ಭಾಗವಹಿಸ್ತಾ ಇರ್ತಾರೆ. ಕೆಲವು ಜನ ರನ್ನಿಂಗ್ ಹೋಗ್ತಾರೆ, ವಾಕಿಂಗ್, ಬೇರೆ ಬೇರೆ ಗೇಮ್ಸ್ ಆಡ್ತೀರಿ, ಯೋಗಾಗೆ ಹೋಗ್ತೀರಿ, ಸ್ವಿಮ್ಮಿಂಗ್ಗೆ ಹೋಗ್ತೀರಿ, ವಾಟ್ ಎವರ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 1 ಅವರ್ ಕಡ್ಡಾಯವಾಗಿ ನೀವು ಅದರಲ್ಲಿ ಭಾಗವಹಿಸಿ. ಸೊ ದ್ಯಾಟ್ ನೀವು ಸರ್ವಿಸ್ಗೆ ಸೇರುವಾಗ ಯಾವ ಥರ ಫಿಟ್ ಇದ್ದೀರಿ, ಅದೇ ಥರ ರಿಟೈರ್ ಆಗೋ ತನಕ ಅದೇ ಥರ ಫಿಟ್ ಇರ್ತೀರ. ನಿಮ್ಮ ಕೆಲಸ ಕೂಡ ತುಂಬ ಎಫಿಷಿಯೆಂಟ್ ಆಗಿ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಮತ್ತೊಂದು, ನಾವು ನಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಟೈಮ್ ಪೊಲೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತೇವೆ, ಫ್ಯಾಮಿಲಿ ಮತ್ತು ಮಕ್ಕಳ ಎಜುಕೇಷನ್ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಮನೆಗೆ ಹೋಗುವಾಗ ಮಕ್ಕಳ ಎಜುಕೇಷನ್ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಅವರು ಏನು ಓದ್ತಾ ಇದ್ದಾರೆ. ನಿಮ್ಮ 1 ತಾಸು ಅಟ್ಲೀಸ್ಟ್ ನೀವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದರೆ ಅವ್ರಿಗೆ ತುಂಬಾ ಮೋಟಿವೇಶನ್ ಆಗ್ತದೆ ಮತ್ತು ಆ ಉತ್ಸಾಹದಿಂದ ಅವ್ರಿಗೂ ಕೂಡ ಏನೋ ಫ್ಯೂಚರ್ಲಿ ಟಾರ್ಗೆಟ್ ಇದೆ, ಅವರು ಖಂಡಿತ ಅಚೀವ್ ಮಾಡ್ತಾರೆ. ಸೊ ನಾಟ್ ಓನ್ಲಿ ಪ್ರೊಫೆಷನಲ್ ವರ್ಕಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾ, ಜೊತೆಗೆ ಫ್ಯಾಮಿಲಿ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡಿ, ವಿಶೇಷವಾಗಿ ಮಕ್ಕಳದ್ದು ಎಜುಕೇಷನ್ ಬಗ್ಗೆ ದಯವಿಟ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ.
ಮತ್ತು ನಾವು ಲಾಸ್ಟ್ 1 ಇಯರ್ಲಿ ನೋಡಿದರೆ KGF ಜಿಲ್ಲಾ ಪೊಲೀಸ್ ಅವ್ರಿಗೆ ಏನೇನು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಇನ್ವೆಸ್ಟಿಗೇಷನ್ ಇರ್ಬೋದು, ಏನೇನು ಜವಾಬ್ದಾರಿ ಏನೇನು ಕೆಲಸ ಇತ್ತು ತಾವುಗಳು ಎಲ್ಲ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ಹಿಂದಿನ SP ಅವರು ಶಾಂತರಾಜ್ ಅವರಿದ್ದರು, ಈಗಿನ SP ಅವರು ಶಿವಾಂಶು ಅವರಿದ್ದಾರೆ, ಲಕ್ಷ್ಮಯ್ಯ ಅವರಿದ್ದಾರೆ. ಅವ್ರ ಲೀಡರ್ಶಿಪ್ಪಲ್ಲಿ ತಾವುಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ತಮ್ಮೆಲ್ಲರಿಗೆ ಅದಕ್ಕೋಸ್ಕರ ವಿಶೇಷವಾಗಿ ಹಾರ್ದಿಕ ಶುಭಾಶಯಗಳು. ಮತ್ತು ಬರುವ ದಿವಸದಲ್ಲಿ ಕೂಡ ಯಾವ ಥರದ್ದು ಕಾನೂನು ಸುವ್ಯವಸ್ಥೆ ವಿಷಯಗಳಿರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟು ಕೂಡ ತಾವು ಇದೇ ಥರ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಭಾವಿಸ್ತೀನಿ. ವಿಶೇಷವಾಗಿ ಈ ಕ್ರೈಮ್ ಡಿಟೆಕ್ಷನ್ಲಿ ಈಗ ಕೂಡ ನಾವು ಇಂಪ್ರೂವ್ ಮಾಡೋಕ್ಕೆ ಅವಕಾಶ ಇದ್ದಾವೆ. ದಯವಿಟ್ಟು ಅದ್ರ ಬಗ್ಗೆ ಕೂಡ ಗಮನ ಹರಿಸಿ. ಯಾರೋ ಒಬ್ಬರು ಪಿಟಿಷನ್ ಕಂಪ್ಲೇಂಟ್ ಬಂದು ನಮ್ಮ ಠಾಣೆ ಕಂಪ್ಲೇಂಟ್ ಕೊಟ್ಟರೆ ಅವ್ರದ್ದು ಅಪೇಕ್ಷೆ ನಮ್ಮ ಕಡೆ ಇರ್ತದೆ, ನಮ್ಮ ಕೆಲಸ ಅವರು ನ್ಯಾಯಬದ್ಧವಾಗಿ ಮಾಡಿಕೊಡ್ತಾರೆ, ಕಳ್ತನ ಆಗಿ ಡಿಟೆಕ್ಟ್ ಮಾಡಿ ಕೊಡ್ತಾರೆ, ನಮ್ಮ ಪ್ರಾಪರ್ಟಿ ಸಿಗ್ತವೆ ಅಂತ ನಿಮ್ಮ ಕಡೆ ಆಸೆ ಇಟ್ಕೊಂಡು ಬರ್ತಾರೆ. ದಯವಿಟ್ಟು ಮ್ಯಾಕ್ಸಿಮಮ್ ನಿಮ್ಮ ಕಡೆ ಎಷ್ಟು ವಿದಿನ್ ದ ಫ್ರೇಮ್ವರ್ಕ್ ಆಫ್ ಲಾ ಏನು ಎಫರ್ಟ್ಸ್ ಮಾಡೋಕ್ಕಾಗ್ತದೆ ಮಾಡಿ ಅವ್ರಿಗೆ ಕಾನೂನುಬದ್ಧವಾಗಿ ಯಾವ ಥರ ನ್ಯಾಯ ಕೊಡಿಸ್ಬೇಕಾದ್ರೆ ಅದರಲ್ಲಿ ನಿಮ್ಮ ಸಿನ್ಸಿಯರಾಗಿ ಎಫರ್ಟ್ಸ್ ಮಾಡಿ. ಮತ್ತು ಪೊಲೀಸ್ ಸ್ಟೇಷನ್ಗೆ ಯಾರು ಪಬ್ಲಿಕ್ ಬರ್ತಾರೆ, ಪ್ಲೀಸ್ ಗಿವ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ಯಾರು ಏನೇ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ, ಅದು ಕಾಗ್ನಿಜಬಲ್ ಇರ್ಬೋದು, ನಾನ್ ಕಾಗ್ನಿಜಬಲ್ ಇರ್ಬೋದು, ಪಿಟಿಷನ್ ಇರ್ಬೋದು, ಕೆಲವು ಟೈಮ್ ವೆರಿಫಿಕೇಷನ್ಗೆ ಬರ್ತಾರೆ, ಏನೇ ಕೆಲಸಕ್ಕೆ ಬರ್ತದೆ, ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ಫಸ್ಟ್ ಟಾಪ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಅಟೆಂಡ್ ಮಾಡಿ ಕಳಿಸಿ. ಖುಷಿಯಾಗಿ ಹೋಗ್ತಾರೆ. ಅವ್ರು ನಿಮ್ಮ ಬಗ್ಗೆ ಕೂಡ ಮಾತಾಡಿ, ಪೊಲೀಸರು ನಾವು ಸ್ಟೇಷನ್ಗೆ ಹೋಗುವಾಗ ನಮಗೆ ಯಾವ ಥರ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವ್ರದ್ದೇನು ಸಮಸ್ಯೆಗಳು ಇದ್ದಾವೆ, ಕೆಲವು ಸಮಸ್ಯೆಗಳು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರಲ್ಲ, ಆದರೆ ಅವರು ದಯವಿಟ್ಟು ಸರಿಯಾಗಿ ಗೈಡ್ ಮಾಡಿಕ್ಕೆ ನಿಮ್ಮ ಈ ಇಲಾಖೆಗೆ ಸಂಬಂಧಪಟ್ಟಿದ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಸಮಾಧಾನ ಆಗ್ತವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾವೆ ತಕ್ಷಣ ಅದು ಏನು ಆ ಹಂತಕ್ಕೆ ಏನು ಕ್ರಮ ತಗೊಳ್ಬೇಕಾದ್ರೆ ತಗೊಳ್ಳಿ. ಮತ್ತು ಮುಂದೆ ಅವರಿಗೆ ಕೂಡ ಸರಿಯಾಗಿ ಟ್ರೀಟ್ ಮಾಡಿ ಇದು ಪ್ರೊಸೀಜರ್ ಇದ್ದಾವೆ, ಇದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ಮಂತ್ಲಿ ಒಮ್ಮೆ ವಿಕ್ಟಿಮ್ಸ್ ಡೇ ಅಂತ ಆಚರಿಸ್ತೀವಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಲಿ. ತಾವು ವಿಕ್ಟಿಮ್ಸ್ ಕೂಡ ಕರೆಸ್ತೀವಿ. ಅದರಲ್ಲಿ ವಿಶೇಷವಾಗಿ ದಯವಿಟ್ಟು UI ಕೇಸಸ್ ಏನಿದ್ದಾವೆ ಅದರ ಸಂಬಂಧಪಟ್ಟಾಗಿ ಕಂಪ್ಲೇಂಟ್ ಇರ್ತಾರೆ, ವಿಕ್ಟಿಮ್ ಇರ್ತಾರೆ, ಅವ್ರಿಗೆ ಕರೆಸಿ ಟ್ರೀಟ್ ಮಾಡಿ ಈ ತನಕ ನೀವು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ, ಮುಂದಿನ ಏನು ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ, ಎಷ್ಟು ಬೇಗ ನೀವು ಫೈನಲ್ ರಿಪೋರ್ಟ್ ಕೋರ್ಟ್ ಕೊಡ್ತೀವಿ. ಸೊ ಅದರ ಬಗ್ಗೆ ಕೂಡ ಜಾಸ್ತಿ, ಸೊ ದಟ್ ಅವ್ರಿಗೆ ಕೂಡ ಒಂದು ಸಂತೋಷ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ ಪೊಲೀಸರು ನಮ್ಮ ಕೇಸಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್, ಈ ಸ್ಟೇಷನಲ್ಲಿ ಈ ನಾವು ನಿಮ್ಮ ಠಾಣೆಗೆ ಬರುವಾಗ ಸಾಕಷ್ಟು ಡಿಸ್ಕಸ್ ಕೂಡ ಮಾಡಿದ್ದೀವಿ. ನೀವು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ಅನ್ಕ್ಲೇಮ್ಡ್ ವೆಹಿಕಲ್ಗಳು ಇರ್ತವೆ, ಸೀಸ್ಡ್ ಪ್ರಾಪರ್ಟಿಗಳು ಇರ್ತವೆ, ವಿಶೇಷವಾಗಿ ವೆಹಿಕಲ್ ಕೆಲವು ಠಾಣೆ ನೋಡಿದ್ರೆ ಸಾಕಷ್ಟು ಇರ್ತವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ವಾಟ್ ಎವರ್ ದ ಪ್ರೊಸೀಜರ್, ಕೋರ್ಟಿನ ಪರ್ಮಿಷನ್ ತಗೊಳ್ಳೋದು ಅವಶ್ಯಕ ಅಂತ ಅದು ಮಾಡಿ, ನಂತರ ಏನೇನೋ ಪ್ರೊಸೀಜರ್ ಇದೆ ಫಾಲೋ ಮಾಡಿ, ಆದಷ್ಟು ಬೇಗ ವಿಲೇವಾರಿ ಮಾಡಿ. ಸೊ ದ್ಯಾಟ್ ನಿಮ್ಮ ಠಾಣೆ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತದೆ. ಮತ್ತು ಯಾರ್ದು ಪ್ರಾಪರ್ಟಿ ಇದೆ ಅವ್ರಿಗೂ ವಾಪಸ್ ಸಿಕ್ಕಿದ್ರೆ ಅವ್ರಿಗೂ ಕೂಡ ಖುಷಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಬರುವ ಕೆಲವು ತಿಂಗಳಲ್ಲಿ ನಿಮ್ಮ ಠಾಣೆ ತುಂಬ ಕ್ಲೀನಾಗಿ ಇಟ್ಲಿಕ್ಕೆ ಅದು ಕೂಡ ವ್ಯವಸ್ಥೆ ಮಾಡಿ. ಲಾಸ್ಟ್ ಪಾಯಿಂಟ್, ಈ ನಿಮ್ಮ ಠಾಣೆದು ರೆಕಾರ್ಡ್ಸ್ ಕೆಲವು ಸ್ಟೇಷನ್ ನಾನು ಇನ್ಸ್ಪೆಕ್ಷನ್ಗೆ ಹೋಗುವಾಗ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಕೆಲವು ಸ್ಟೇಷನ್ ಈಗ ಕೂಡ ಇಂಪ್ರೂವ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ನಿಮ್ಮ ಸ್ಟೇಷನ್ ರೆಕಾರ್ಡ್ಸ್ ಏನಿದೆ ಅದು ಪರ್ಮನೆಂಟ್ ರೆಕಾರ್ಡ್ಸ್ ಇರ್ತದೆ. ನೀವು ಇವತ್ತು ಹೀಗಿರಿ ಆ ಠಾಣೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ಮತ್ತೊಬ್ಬರು ಬೇರೆಯವ್ರು ಬರ್ತಾರೆ, ಬಟ್ ಆದರೆ ರೆಕಾರ್ಡ್ಸ್ ಅಲ್ಲೇ ಇರ್ತಾವೆ. ಯಾರು ಹೊಸರು ಬರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಈ ಸ್ಟೇಷನ್ಗೆ ರೆಕಾರ್ಡ್ ಯಾವ ಥರದ್ದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹಿಂಗೆ ಇತ್ತು, ಕ್ರೈಮ್ ಸಿಚುವೇಶನ್ ಹಿಂಗೆ ಇತ್ತು, ಏನೇನ ಕ್ರೈಮ್ ಪೆಂಡಿಂಗ್, ಎಷ್ಟು ಕೇಸಸ್ ಕೋರ್ಟಲ್ಲಿ PT ಇದ್ದಾವೆ, ಎಷ್ಟು UI ಇದ್ದಾವೆ, ಆಮೇಲೆ ಸ್ಟೇಷನ್ ಸಂಬಂಧಪಟ್ಟಿರ್ಬೋದು, ವಿಲೇಜ್ ಸಂಬಂಧಪಟ್ಟಿರ್ಬೋದು, ಎಲ್ಲ ಮಾಹಿತಿ ನೀವು ಸರಿಯಾಗಿ ಡಾಕ್ಯುಮೆಂಟೇಷನ್ ಮಾಡಿದರೆ ಹೊಸ ಆಫೀಸರ್ ಬರ್ತಾರೆ ಅವ್ರಿಗೆ ಕೂಡ ಗೊತ್ತಾಗ್ತದೆ. ಅದರ್ವೈಸ್ ಅವ್ರಿಗೆ ಯಾವ ಸ್ಟೇಷನ್ ಬಗ್ಗೆ ಮಾಹಿತಿ ಇರೋಲ್ಲ, ಇಲ್ಲಿ ರೆಕಾರ್ಡ್ಸ್ ಇಲ್ಲ. ಪ್ಲೀಸ್ ಪೇ ಅಟೆನ್ಷನ್ ಟು ದಿಸ್ ಥಿಂಗ್ ಆಲ್ಸೋ. ನಿಮ್ಮ ಸ್ಟೇಷನ್ಗೆ ಎಷ್ಟು ರೆಕಾರ್ಡ್ಸ್ಗಳಿದ್ದಾವೆ, ನಮ್ಮ ಪೊಲೀಸ್ ಮ್ಯಾನ್ಯೂಲ್ ಪ್ರಕಾರ ಯಾವ ಥರ ಅದು ಅಪ್ಡೇಟ್ ಮಾಡಿದ್ರೆ ಕಟ್ಟುನಿಟ್ಟಾಗಿ ಆ ಥರ ಅಪ್ಡೇಟ್ ಮಾಡಿ. ಸೊ ದ್ಯಾಟ್ ನಿಮ್ಮ ಸ್ಟೇಷನ್ಗಳು ಮಾದರಿ ಥರ ಇರ್ತದೆ. ಮತ್ತು ಬೇರೆ ಯಾರು ಹೊಸ ಆಫೀಸರ್ ಬರುವಾಗ, ಹೊಸ ಸ್ಟಾಫ್ ಬರುವಾಗ ಅವ್ರಿಗೆ ಕೂಡ ಅದು ಕರೆಕ್ಟಾಗಿ ಮಾಹಿತಿ ಸಿಗ್ತವೆ.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maha.